ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಕೊಟ್ಟು ಹೋದ್ರು, ಅಲ್ಲಿಗೆ ಕನ್ನಡಿಗನನ್ನ ತಂದು ಕೂರಿಸಿದ್ರು. ಇದರ ಹಿಂದಿನ ಕಾರಣ ಏನು? ಯಾಕೆ ಪ್ರಹ್ಲಾದ್ ಜೋಶಿ ಅವ್ರನ್ನೇ ಆಯ್ಕೆ ಮಾಡಿದ್ರು? ಇದರ ಹಿಂದಿನ ಲೆಕ್ಕಾಚಾರ ಬಿಜೆಪಿಯದ್ದೇನು? ಇಲ್ಲಿವರೆಗೂ ಕೂಡ ಎಲ್ಲೂ ವಿಜಯೇಂದ್ರ ತಾನೊಬ್ಬ ಸಮರ್ಥ ರಾಜ್ಯಾಧ್ಯಕ್ಷ ಅನ್ನೋದನ್ನ ಪ್ರೂವ್ ಮಾಡ್ಕೊಳಕ್ ಆಗಿಲ್ಲ. ಹಾಗಾಗಿ ಪ್ರಹ್ಲಾದ್ ಜೋಶಿ ಅವ್ರನ್ನ ಬರುವ ದಿನಗಳಲ್ಲಿ ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ತಂದು ಕೂರಿಸುವಂತ ಎಲ್ಲ ಸಾಧ್ಯತೆ ಇದೆ. ಹೇಗಿರುತ್ತೆ ಕರ್ನಾಟಕದ ರಾಜಕಾರಣ ಅನ್ನುವಂಥ ಮುನ್ಸೂಚನೆಯನ್ನ, ದಿಕ್ಸೂಚಿಯನ್ನ ಈಗಿನ ಬೆಳವಣಿಗೆ ಕೊಡ್ತಾ ಇದೆ ಅನ್ನುವಂಥದ್ದು. ರಾತ್ರೋರಾತ್ರಿ ಕನ್ನಡಿಗ, ನಮ್ಮ ಧಾರವಾಡದ ಲೋಕಸಭಾ ಸದಸ್ಯರು ಪ್ರಹ್ಲಾದ್ ಜೋಶಿ ಅವರನ್ನ ಶಿಕ್ಷಣ ಮಂತ್ರಿಯನ್ನಾಗಿ ಮಾಡಿದರು. ಅಂದರೆ ಯಾವ ಸ್ಥಾನದಿಂದ? ತೀವ್ರ ವಿರೋಧವನ್ನು ಎದುರಿಸಿ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಕೊಟ್ಟು ಹೋದ್ರು, ಅಲ್ಲಿಗೆ ಕನ್ನಡಿಗನನ್ನು ತಂದು ಕೂರಿಸಿದ್ರು. ಇದರ ಹಿಂದಿನ ಕಾರಣ ಏನು? ಬಿಜೆಪಿಯ ನಂಬರ್ 1 ನಂಬರ್ 2 ನರೇಂದ್ರ ಮೋದಿ, ಅಮಿತ್ ಶಾ ಇದೆಲ್ಲವನ್ನ ಲೆಕ್ಕ ಹಾಕಿಯೇ ಮಾಡಿರ್ತಾರೆ. ಅಂತಹ ಒಂದು ಬಿಸಿಯಾದಂಥ, ಅಂದರೆ ಹಾಟ್ ಸೀಟ್ಗೆ ತಂದು ಕೂರಿಸ್ಬೇಕು ಅಂದರೆ ಅಷ್ಟು ಕೊತನೆ ಕುದೀತಾ ಇರುವಂತಹ ಆ ಒಂದು ಇಲಾಖೆಗೆ ಮಂತ್ರಿ ಮಾಡಬೇಕು ಅಂತ ಹೇಳಿದರೆ, ಜೊತೆಗೆ ಅವರಿಗೆ ಬೇರೆ ಇಲಾಖೆನೂ ಇದೆ, ಅದರ ಜೊತೆಗೆ ಶಿಕ್ಷಣ ಇಲಾಖೆಯನ್ನು ಹ್ಯಾಂಡಲ್ ಮಾಡಬೇಕು ಅಂದರೆ ಪ್ರಹ್ಲಾದ್ ಜೋಶಿ ಅಂತ ಬ್ರೈನಿ, ಅವರನ್ನು ಕೂರಿಸ್ಬೇಕು ಅಂತ ಹೇಳಿದರೆ ಅವರು ಬ್ರೈನಿ ಆಗಿರಲೇಬೇಕು. ಯಾಕೆ ಪ್ರಹ್ಲಾದ್ ಜೋಶಿ ಅವ್ರನ್ನೇ ಆಯ್ಕೆ ಮಾಡಿದರು? ಇದರ ಹಿಂದಿನ ಲೆಕ್ಕಾಚಾರ ಬಿಜೆಪಿಯದ್ದೇನು? ಇದನ್ನು ಇಲ್ಲಿ ವಿಸ್ತೃತವಾಗಿ ನೋಡೋಣ. ವೆರಿ ಇಂಟ್ರೆಸ್ಟಿಂಗ್ ಆಗಿರುವಂಥದ್ದು, ಈ ಹಿಂದೆ ಪ್ರಹ್ಲಾದ್ ಜೋಶಿ 2019ರಲ್ಲಿ ಮೊದಲ ಬಾರಿಗೆ ಮಂತ್ರಿ ಆದರು. 2019ರಲ್ಲಿ ಅವರಿಗೆ ಅವಕಾಶ ಸಿಕ್ಕಿದ್ದು ಪಾರ್ಲಿಮೆಂಟ್ರಿ ಅಫೇರ್ಸ್ ಹಾಗೆ ಕೋಲ್ ಮಿನಿಸ್ಟ್ರಿ, ಕಲ್ಲಿದ್ದಲು. ಪಾರ್ಲಿಮೆಂಟ್ರಿ ಅಫೇರ್ಸನ್ನು ಕೊಟ್ಟಿದ್ದಾರೆ ಅಂತ ಹೇಳಿದರೆ ಪ್ರಹ್ಲಾದ್ ಜೋಶಿ, ನಮಗೆಲ್ಲ ಗೊತ್ತು, ಕರ್ನಾಟಕದ ವಿಧಾನಸಭೆಯನ್ನು ನೋಡಿದವ್ರಿಗೆ ಒಬ್ಬ JC ಮಾಧುಸ್ವಾಮಿ, HK ಪಾಟೀಲ್ರು, ಈ ಪಾರ್ಲಿಮೆಂಟ್ರಿ ಅಫೇರ್ಸನ್ನು ಮಾಡುವಂಥವರು ಆ ಸಂಸದೀಯ ಜ್ಞಾನ ಇರಬೇಕು. ಈಗ ಕಿರಣ್ ರಿಜಿಜು ಇದ್ದಾರೆ. ಸೊ ಆ ಸಂಸದೀಯ ಜ್ಞಾನ ಇಲ್ಲ ಅಂದರೆ ಪಾರ್ಲಿಮೆಂಟಲ್ಲಿ ದೊಡ್ಡ ಹಿನ್ನಡೆಯಾಗುತ್ತೆ ಇಡೀ ಪಕ್ಷಕ್ಕೆ. ಪಾರ್ಲಿಮೆಂಟ್ರಿ ಅಫೇರ್ಸ್ ಮಿನಿಸ್ಟರ್ ಆಗಿದ್ದಾಗ ಪ್ರತಿ ಬಾರಿ ನರೇಂದ್ರ ಮೋದಿ ಅವ್ರ ಜೊತೆಯಲ್ಲೇ ಇರ್ತಾಯಿದ್ರು ಪ್ರಹ್ಲಾದ್ ಜೋಶಿ. ಏನು ನಡೀತಾ ಇದೆ ಪಾರ್ಲಿಮೆಂಟಲ್ಲಿ, ಏನು ಆಗಬೇಕಾಗಿದೆ, ಯಾವ ರೀತಿಯಲ್ಲಿ ವಿರೋಧ ಪಕ್ಷಗಳಿಂದ ವಿರೋಧ ಎದುರಾಗ್ತಾ ಇದೆ, ಅದಕ್ಕೇನು ಉತ್ತರ ಕೊಡಬೇಕು, ಈ ಸಂಸದೀಯ ಆ ನಿಲುವಳಿಗಳೇನು, ಸೂಚನೆಗಳೇನು, ಆ ಟೋಟಲ್ ನಿಯಮಗಳನ್ನು ಬಾಯಲ್ಲಿಟ್ಟುಕೊಂಡು ಯಾವಾಗ ಯಾವುದನ್ನು ರೈಸ್ ಮಾಡಬೇಕು, ಯಾವಾಗ ಯಾವುದನ್ನು ಸ್ಟಾಪ್ ಮಾಡಬೇಕು, ಇದೆಲ್ಲವನ್ನು ಮಾಡುವಂಥ ಬುದ್ಧಿವಂತ ಮಂತ್ರಿಯಾಗಿ ಮೊದಲ ಬಾರಿಗೇನೆ ನರೇಂದ್ರ ಮೋದಿ ಅವರ ಸಂಪುಟ ಸೇರಿದ್ರು ಪ್ರಹ್ಲಾದ್ ಜೋಶಿ. ಅದಾದ ನಂತರ ಅವರಿಗೆ ರಿನ್ಯೂಯಬಲ್ ರಿಸೋರ್ಸಸ್ನ ಮಂತ್ರಿ ಸ್ಥಾನವನ್ನು ಕೊಟ್ಟಿದ್ದಾರೆ ಈ 2ನೇ ಅವಧಿಯಲ್ಲಿ. ಅದರ ಜೊತೆಗೀಗ ಶಿಕ್ಷಣ ಸಚಿವರಾಗಿ ಆ ಉನ್ನತವಾದಂಥ ಹುದ್ದೆ. ಈ ಜವಾಬ್ದಾರಿಯನ್ನು ಕನ್ನಡಿಗನಿಗೆ ಕೊಡೋದರ ಹಿಂದೆ ನರೇಂದ್ರ ಮೋದಿ, ಅಮಿತ್ ಶಾ ಅವರ ಲೆಕ್ಕಾಚಾರ ಜೋರಾಗಿದೆ ಅನ್ನೋದು ಹಿನ್ನೆಲೆಯಲ್ಲಿ ಕೇಳಿ ಬರ್ತಾ ಇರುವಂಥ ಸುದ್ದಿ. ಮುಂದೆ BJPಗೆ ಒಬ್ಬ ಸಾರಥಿ ಬೇಕು. 3ನೇ ವರ್ಷವನ್ನು ಪೂರೈಸ್ತಾ ಇದ್ದಾರೆ BJPಯ BY ವಿಜಯೇಂದ್ರ ಬಗ್ಗೆ ಸಂಪೂರ್ಣ ಪಕ್ಷದಲ್ಲಿ ವಿರೋಧ ಇದೆ. ಇಲ್ಲಿವರೆಗೂ ಕೂಡ ಎಲ್ಲೂ ವಿಜಯೇಂದ್ರ ತಾನೊಬ್ಬ ಸಮರ್ಥ ರಾಜ್ಯಾಧ್ಯಕ್ಷ ಅನ್ನೋದನ್ನು ಪ್ರೂವ್ ಮಾಡ್ಕೊಳ್ಳೋಕ್ಕಾಗಿಲ್ಲ. ಬಂದಂಥ ಅಷ್ಟೂ ಚುನಾವಣೆಗಳಲ್ಲಿ ಸೋಲಾಗಿದೆ, ಲೋಕಸಭೆಯಲ್ಲಿ ಹಿನ್ನಡೆ, ವಿಧಾನಸಭಾ ಚುನಾವಣೆ ನಂತರ, ಲೋಕಸಭಾ ನಂತರ ಏನು ಉಪಚುನಾವಣೆ ನಡೀತೋ ಅಲ್ಲಿ ಬೊಮ್ಮಾಯಿಯವರ ಮಗ ಶಿಗ್ಗಾವಿನ ಸೋತೋದ್ರು, ಚನ್ನಪಟ್ಟಣದಿಂದ ನಿಖಿಲ್ ಕುಮಾರಸ್ವಾಮಿ ಅವರು ಸೋತಾದರು, ಏನು ಮೈತ್ರಿ ಹೋರಾಟ ನಡೀತೋ ಅಲ್ಲಿ ಸೋಲಾಯಿತು, ಜೊತೆಗೆ ಸಂಡೂರಲ್ಲಿ ಸೋಲಾಯಿತು, ಅದಾದಮೇಲೆ ಮತ್ತೆ ಉಪಚುನಾವಣೆ ಬಾಗಲಕೋಟೆಯಲ್ಲಿ ಸೋಲು, ದಾವಣಗೆರೆ ದಕ್ಷಿಣದಲ್ಲಿ ಸೋಲು, ಅದಾದಮೇಲೆ ವಿಧಾನ ಪರಿಷತ್ತಲ್ಲಿ 11 ಮತಗಳು BJP JDS ಇಂದ ಕಾಂಗ್ರೆಸ್ಸಿಗೆ ಕ್ರಾಸ್ ವೋಟ್ ಆಗಿದ್ದು, BJPಯ ಒಳಗಿನ ಅಸಮಾಧಾನಗಳು. ವಿಜಯೇಂದ್ರ ಯಾವತ್ತೂ ಕೂಡ ಸೆಟ್ಲೇ ಆಗಿಲ್ಲ. 3 ವರ್ಷ ಆಗ್ತಾಯಿದೆ, ನವೆಂಬರ್ ಬಂದರೆ 3 ವರ್ಷ. ಇತ್ತೀಚೆಗಷ್ಟೇ ಸದಾನಂದ ಗೌಡರ ಒಂದು ಆಡಿಯೋ ಕೂಡ ಹೊರಗಡೆ ಬಂತು, ಕಿಕ್ ಹಿಮ್ ಔಟ್ ಅಂತ ಹೇಳಿ. ಅದು ಸದಾನಂದ ಗೌಡರ ಆಡಿಯೋ ಅಂತ ಹೇಳ್ತಾ ಇದ್ದಾರೆ, ಅದನ್ನು ಅವರು ಒಪ್ಕೊಂಡಿಲ್ಲ. ಇದೊಂದು ಚರ್ಚೆ, ವಿವಾದ ಇದೆ. ಅದರ ನಡುವೆ ಇಷ್ಟೆಲ್ಲ ವಿವಾದಗಳನ್ನು ಎದುರಿಸಿರುವಂಥ ವಿಜಯೇಂದ್ರ ಎಲ್ಲೂ ಕೂಡ ತಾನು BJPಯನ್ನು ಒಗ್ಗೂಡಿಸ್ಕೊಂಡು ಸಂಘಟನೆ ಮಾಡ್ಕೊಂಡು ತೊಗೊಂಡು ಹೋಗ್ತೀನಿ ಅನ್ನೋದನ್ನು ಪ್ರೂವ್ ಮಾಡಿಲ್ಲ ಅನ್ನುವಂಥ ಅಸಮಾಧಾನ ಇದೆ. ಅದಕ್ಕಾಗಿ ಇನ್ನು 1.5 ವರ್ಷ ಇದೆ, ಅಷ್ಟರಲ್ಲಿ ಒಬ್ಬ ಸಮರ್ಥ ನಾಯಕನನ್ನು ತಂದು ಕೂರಿಸಲಿಲ್ಲ ಅಂದರೆ ಅದು BJPಗಾಗುವಂಥ ದೊಡ್ಡ ಹಿನ್ನಡೆ. ಇಲ್ಲಿ ಒಂದು ಕಡೆ JDSಲ್ಲಿ HD ಕುಮಾರಸ್ವಾಮಿ ಇದ್ದಾರೆ, ಕೇಂದ್ರದಲ್ಲಿ ಮಂತ್ರಿ, ಅತ್ಯಂತ ಅನುಭವಿ ಹಿರಿಯ, ಅವರು JDSನ್ನು ಮುನ್ನಡೆಸ್ತಾರೆ ಅಂದಾಗ
ಅವರ ಹೆಗಲಿಗೆ ಹೆಗಲು ಕೊಡುವಂಥ ಅವರ ಹೆಗಲಿಗೆ ಹೆಗಲು ಕೊಡುವಂಥ ನಾಯಕ ಹೇಗಿರಬೇಕು ಅಂದರೆ ಅವರಿಗೆ ಸರಿಸಮನಾಗಿರಬೇಕು, ವಯಸ್ಸಿನಲ್ಲಿ, ಅನುಭವದಲ್ಲಿ, ಎಲ್ಲದರಲ್ಲೂ. ವಿಜಯೇಂದ್ರ ಅವರನ್ನು ಅವರ ಜೊತೆಗಿಟ್ಟರೆ ಎಲ್ಲೋ ಒಂದು ಕಡೆ ಸ್ವಲ್ಪ ಅನುಭವ, ವಯಸ್ಸಲ್ಲಿ ಕಡಿಮೆ, ಹಾಗಾಗಿ ಅದು ಹೊಂದಾಣಿಕೆ ಆಗೋದಿಲ್ಲ, ಹೋಲಿಕೆ ಬರೋದಿಲ್ಲ. ಆ ಬಾರ್ಗೇನಿಂಗ್ ಕೆಪಾಸಿಟಿ ಕೂಡ ಕಡಿಮೆ ಇರುತ್ತೆ. ಅಂದರೆ ಒಂದು ಸೀಟ್ ವಿಚಾರದಲ್ಲಿ, ಎಲ್ಲ ವಿಚಾರದಲ್ಲಿ ಕೂಡ ಒಂದು ಡಿಸಿಷನ್ ತಗೋಬೇಕು ಅಂದರೆ, ಕುಮಾರಸ್ವಾಮಿ ಅವರ ಜೊತೆಗೊಂದು ಬಾರ್ಗೇನ್ ಮಾಡಬೇಕು ಅಂದರೆ ಅಲ್ಲೆಲ್ಲೋ ಹಿನ್ನಡೆ ಆಗ್ಬೋದು. ಇದನ್ನು ಕೂಡ ಬಿ ಜೆ ಪಿ ವಿಚಾರ ಮಾಡಿರ್ಬೋದು. ಹಾಗಾಗಿ ಪ್ರಹ್ಲಾದ್ ಜೋಶಿ ಅವ್ರನ್ನ ಬರುವ ದಿನಗಳಲ್ಲಿ ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ತಂದು ಕೂರಿಸುವಂಥ ಎಲ್ಲ ಸಾಧ್ಯತೆ ಇದೆ. ಇಲ್ಲೊಂದು ಇಂಟ್ರೆಸ್ಟಿಂಗ್ ವಿಚಾರ ಗಮನಿಸಬೇಕು. ಯಾವಾಗ ಬಿ ಜೆ ಪಿ ಕಾಂಗ್ರೆಸ್ JDS ಮೈತ್ರಿ ಎಲ್ಲ ನಡೀತಾ ಇತ್ತು 2019 ಸಂದರ್ಭದಲ್ಲಿ, ಬಿ ಜೆ ಪಿಯಿಂದ ಮುಖ್ಯಮಂತ್ರಿ ಯಾರಾಗ್ತಾರೆ ಯಡಿಯೂರಪ್ಪನವರ ನಂತರ ಆ ಒಂದು ಅವಧಿ 2018 ಸಿದ್ದರಾಮಯ್ಯನವ್ರ ಸರ್ಕಾರ ಆದ ನಂತರ ಸೋತ್ ಹೋಗಿ ಮೈತ್ರಿಯಾಗಿ ಮತ್ತೆ ಯಡಿಯೂರಪ್ಪನವರು ಅಧಿಕಾರಕ್ಕೆ ಬಂದಂಥ ಸಂದರ್ಭದಲ್ಲಿ HD ಕುಮಾರಸ್ವಾಮಿ ಅವರು ಒಂದು ಬಾಂಬನ್ನು ಹಾಕಿದರು. ಒಬ್ಬ ಮರಾಠ ಪೇಶ್ವೆ, ಆ ಒಂದು ಸಂತತಿಗೆ ಸಂಬಂಧಪಟ್ಟವರು ಬಿ ಜೆ ಪಿಯನ್ನು ಮುನ್ನಡೆಸ್ತಾರೆ, ಕನ್ನಡಿಗರಲ್ಲ ಅಂತ. ಅಂದರೆ ಪ್ರಹ್ಲಾದ್ ಜೋಶಿ ಅವರಿಗೆ ಆ ಸ್ಥಾನ ಕೊಡ್ತಾರೆ, ರಾಜ್ಯಾಧ್ಯಕ್ಷ ಸ್ಥಾನ ಕೊಡ್ತಾರೆ, ಅವರು ಮುಖ್ಯಮಂತ್ರಿ ಆಗ್ತಾರೆ ಅನ್ನುವಂತಹ ಒಂದು ಬಾಂಬ್ ಹಾಕಿದರು. ಅಲ್ಲಿಗೇನೆ ಬಿ ಜೆ ಪಿ ಸೈಲೆಂಟ್ ಆಗೋಯ್ತು. ಬಿ ಜೆ ಪಿ ವಿಚಾರ ಮಾಡ್ತು, ಈ ಥರ ಏನಾದರೂ ಮಾಡಿದರೆ ಕನ್ನಡಿಗರ ವಿರೋಧ ಎದುರಾಗ್ಬೋದು. ಎಲ್ಲೋ ಒಂದು ಕಡೆ ಬ್ರಾಹ್ಮಣ ಸಮುದಾಯಕ್ಕೆ ಮುಖ್ಯಮಂತ್ರಿ ಸ್ಥಾನ ಕೊಟ್ಟರು. ಇದು RSSನ ಚಟ. ಇದು RSS ಯಾವತ್ತೂ ಕೂಡ ಬ್ರಾಹ್ಮಣವಾದ ಮಾಡುತ್ತೆ ಅಂತ ತೀವ್ರವಾಗಿ ವಿರೋಧ ವ್ಯಕ್ತ ಆಗ್ತಾ ಇದೆಯೋ, ಮತ್ತೊಮ್ಮೆ ಕರ್ನಾಟಕದಲ್ಲಿ ಕೂಡ ಅದೇ ಆಗಿಬಿಡುತ್ತೆ ಅನ್ನುವಂಥ ಆತಂಕದಿಂದ ಬಿ ಜೆ ಪಿ ಪ್ರಹ್ಲಾದ್ ಜೋಶಿ ಅವರಿಗೆ ಆಗಲೇ ಕೊಡಬೇಕಾಗಿದ್ದಂತಹ ಒಂದು ಅವಕಾಶನ ಕೊಡಲಿಲ್ಲ ಅನ್ನೋದು ಕೂಡ ಚರ್ಚೆ ಆಯಿತು. ಅದಾದಮೇಲೆ ಈಗ ಕೊಡೋದಕ್ಕೆ ಕಾರಣಗಳಿದೆ. ಯಾಕೆಂದರೆ ಬಿ ಜೆ ಪಿಯಲ್ಲಿ ಯಾರೂ ಕೂಡ ಸಮರ್ಥವಾಗಿ ಬಿ ಜೆ ಪಿಯನ್ನು ಮುನ್ನಡೆಸುವ ಲಕ್ಷಣ ಕಾಣಿಸ್ತಾ ಇಲ್ಲ. ಕೇಂದ್ರ ನೇರವಾಗಿ ಅಂದರೆ ಹೈಕಮಾಂಡ್, ಬಿ ಜೆ ಪಿ ಹೈಕಮಾಂಡ್, ಕೇಂದ್ರದಲ್ಲಿ ಅಧಿಕಾರದಲ್ಲಿರುವಂಥ ಬಿ ಜೆ ಪಿ ನೇರವಾಗಿ ನೋಡಿ, ನಿಮ್ಮ ಯಾರ ಮಾತನ್ನು ಕೇಳೋದಿಲ್ಲ, ನೇರವಾಗಿ ಹೈಕಮಾಂಡ್ ಏನು ಹೇಳ್ತೋ ಅದನ್ನು ಕೇಳಬೇಕು ಅಂತ ಹೇಳಿ ಪ್ರಹ್ಲಾದ್ ಜೋಶಿ ಅವ್ರನ್ನ ರಾಜ್ಯಾಧ್ಯಕ್ಷರನ್ನು ಮಾಡಿ, ಅದಕ್ಕೆ ಬಿ ಜೆ ಪಿಯ ಎಲ್ಲರೂ ಕೂಡ ಅವ್ರ ಜೊತೆ ಒಗ್ಗೂಡಿ ಹೋಗಬೇಕು ಅನ್ನುವಂಥ ಒಂದು ಆದೇಶವನ್ನು ಕೊಟ್ಟರೆ ಎಲ್ಲರೂ ಕೂಡ ಸುಮ್ಮನಿರ್ತಾರೆ. ಯಾಕೆಂದರೆ ಪ್ರಹ್ಲಾದ್ ಜೋಶಿ ಅವ್ರನ್ನ ವಿರೋಧಿಸೋದಕ್ಕೆ ಈ ಕಡೆ ಲಿಂಗಾಯತರಿಗೂ ಸಾಧ್ಯ ಇಲ್ಲ. ಅವರೇನು ಬ್ರಾಹ್ಮಣರ ರೀತಿ ಕಾಣಿಸ್ಕೊಂಡು ಲಿಂಗಾಯತರನ್ನೆಲ್ಲೂ ವಿರೋಧ ಕಟ್ಕೊಂಡಿಲ್ಲ. ಇನ್ನೊಂದು ಕಡೆ ಒಕ್ಕಲಿಗರಿಗೂ ಕೂಡ ಅವರು ವಿರೋಧ ಇಲ್ಲ. ಇನ್ನೊಂದು ಕಡೆಯಲ್ಲಿ ಬೇರೆ ತಳ ಸಮುದಾಯಗಳಿಗೆ ಕೂಡ ಅವರ ವಿರೋಧ ಇಲ್ಲ. ಏನಾದರೂ ವಿರೋಧವನ್ನು ಹುಟ್ಟಿಸ್ಬೇಕಷ್ಟೇ. ಹಾಗೆ ಒಬ್ಬ ಬುದ್ಧಿವಂತನನ್ನು, ಈಗ ಹೇಗೆ ಒಬ್ಬ ಬುದ್ಧಿವಂತನನ್ನು ಶಿಕ್ಷಣ ಮಂತ್ರಿ ಮಾಡೋದಕ್ಕೆ ರಾತ್ರೋರಾತ್ರಿ ನಿರ್ಧಾರ ತಗೊಂಡ್ರು, ಅದೇ ರೀತಿ ಅದರ ಮುಂದುವರೆದ ಭಾಗ ಆಗಿ ಅದೇ ಒಬ್ಬ ಮಾಸ್ಟರ್ ಮೈಂಡ್ ಪ್ರಹ್ಲಾದ್ ಜೋಶಿ ಅವರನ್ನು ಕರ್ನಾಟಕದಲ್ಲಿ ರಾಜ್ಯಾಧ್ಯಕ್ಷ ಕೂಡ ಮಾಡ್ತಾರೆ, ವಿಜಯೇಂದ್ರ ಅವ್ರನ್ನ ನವೆಂಬರ್ ನಂತರ ಕೆಳಗೆ ಇಳಿಸ್ತಾರೆ ಅನ್ನುವ ಸೂಚನೆಯನ್ನು ಇದು ಕೊಡ್ತಾ ಇದೆ ಅಂತ ಬಿ ಜೆ ಪಿ ಆಂತರಿಕ ವಲಯದಲ್ಲಿ ಚರ್ಚೆ ನಡೀತಾ ಇದೆ. ಇನ್ನು ಒಳ್ಳೆ ಮಾತುಗಾರ ಪ್ರಹ್ಲಾದ್ ಜೋಶಿ ಅವರಿಗಿರುವಂಥ ಪ್ಲಸ್ ಅಂದರೆ ಅದ್ಭುತವಾಗಿ ಮಾತಾಡ್ತಾರೆ. ಲೋಕಸಭೆಯಲ್ಲಿ ಕಾಂಗ್ರೆಸ್ಸನ್ನು ಕೌಂಟರ್ ಮಾಡಿ ಬಿಸಾಕಿದ್ದು ಬಹಳ ಬಾರಿ. ರಾಹುಲ್ ಗಾಂಧಿಯ ತಂಡ ಹೊಡೆದೋಗಿದ್ರು. ಬಹಳ ಸಂದರ್ಭಗಳಲ್ಲಿ ಸರ್ಕಾರವನ್ನು ಸಮರ್ಥನೆ ಮಾಡಿಕೊಂಡು ವಿಪಕ್ಷಗಳನ್ನು ಇಕ್ಕಟ್ಟಿಗೆ ಸಿಲುಕಿಸಿದ್ದು, ವಿಪಕ್ಷಗಳಿಗೆ ಸರಿಯಾದ ಮಾತಿನ ಚಾಟಿ ಬೀಸಿದ್ದು ಪ್ರಹ್ಲಾದ್ ಜೋಶಿ. ಅದಕ್ಕೆಲ್ಲ ಮೋದಿ ಕೂಡ ಮೆಚ್ಚುಗೆ ಕೊಟ್ಟಿದ್ದರು. ಹಾಗಾಗಿ ಬರುವ ದಿನಗಳು ಈ ಹೇಗಿರುತ್ತೆ ಕರ್ನಾಟಕದ ರಾಜಕಾರಣ ಅನ್ನುವಂಥ ಮುನ್ಸೂಚನೆಯನ್ನು, ಆ ದಿಕ್ಸೂಚಿಯನ್ನು ಈಗಿನ ಬೆಳವಣಿಗೆ ಕೊಡ್ತಾ ಇದೆ ಅನ್ನುವಂಥದ್ದು ಹಿನ್ನೆಲೆಯಲ್ಲಿ ಕೇಳಿಬರ್ತಾ ಇರುವಂಥ ಮಾತು. ಹಾಗಾಗಿ ಪ್ರಹ್ಲಾದ್ ಜೋಶಿ ಬಿ ಜೆ ಪಿಯ ರಾಜ್ಯಾಧ್ಯಕ್ಷರಾಗುವಂಥ ದಿನಗಳು ದೂರ ಇಲ್ಲ. ಇದರ ತಯಾರಿಗಳಿಗಾಗಲೇ ಶುರುವಾಗಿದೆ. ಬಿ ಜೆ ಪಿಯ ಹೈಕಮಾಂಡ್ ಯಾರ ಮಾತನ್ನು ಕೇಳೋದಿಲ್ಲ. ಇನ್ನು ಮುಂದೆ ಯಡಿಯೂರಪ್ಪನವರು ಪ್ರಸ್ತುತ ಆಗೋ ಸಾಧ್ಯತೆಗಳು ಇಲ್ಲ. ರಾಜಕೀಯದಲ್ಲಿ ವಯಸ್ಸಾಗಿದೆ, ಅವರು ಆ್ಯಕ್ಟಿವ್ ಆಗಿ ಪ್ರಚಾರ ಮಾಡುವ ಸ್ಥಿತಿಯಲ್ಲೂ ಇಲ್ಲ. ಅವರು ಇಲ್ಲ ಅಂದ ಕೂಡಲೇ 2023ರಲ್ಲಿ ಯಡಿಯೂರಪ್ಪನವರು ತಮ್ಮ ಶಿಕಾರಿಪುರವನ್ನು ಬಿಟ್ಟುಕೊಟ್ರು ಅಂದ ಕೂಡಲೇ ವಿಜಯೇಂದ್ರ ಅವ್ರಿಗೆ ಲಿಂಗಾಯತ ಮತಗಳು ಸಾಲಿಡ್ಡಾಗಿ ಕಾಂಗ್ರೆಸ್ ಕಡೆಗೆ ಹೋಯಿತು. ದೊಡ್ಡ ಮಟ್ಟಿಗೆ ಸಾಲಿಡ್ಡಾಗಿ ಅಂದರೆ ಕಂಪ್ಲೀಟಾಗಿ ಅಲ್ಲದೇ ಇದ್ದರೂ ಕೂಡ ಉತ್ತರ ಕರ್ನಾಟಕ ಭಾಗದಲ್ಲಿ, ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಎಲ್ಲೆಲ್ಲ ಲಿಂಗಾಯತ ಬಾಹುಳ್ಯ ಇತ್ತೋ ಅಲ್ಲೆಲ್ಲ ಕಾಂಗ್ರೆಸ್ ತನ್ನ ಎಕ್ಸಿಸ್ಟೆನ್ಸ್ ಜಾಸ್ತಿ ಮಾಡ್ಕೊಂಡಿದೆ. ಈಗಲೂ ಕೂಡ ಲಿಂಗಾಯತ ಮತಗಳನ್ನೇ ನಂಬ್ಕೊಂಡು ಹೋದರೆ, ಆ ಸಮುದಾಯವನ್ನು ಬಿಟ್ಕೊಡ್ಬಾರ್ದು, ಅದು ನಮ್ಮ ಕೈಯಲ್ಲೇ ಇದೆ ಅಂತ ಅಂದ್ಕೊಳ್ಳುವಂಥ ದಡ್ತನ ಮಾಡಿದರೆ ಬಿ ಜೆ ಪಿಗೆ ನಿಜವಾದ ಬೇರೆಲ್ಲ ವರ್ಗಗಳನ್ನು ಸೇರಿಸ್ಕೋಬೇಕು, ಈಗ ಒಟ್ಟಾರೆ ಒಂದು ಪಕ್ಷವಾಗಿ ನಾವು ಮುನ್ನುಗ್ಗಬೇಕು, ಅದು ಕಷ್ಟ ಆಗುತ್ತೆ ಅನ್ನುವಂಥದ್ದನ್ನು ಬಿ ಜೆ ಪಿ ಹೈಕಮಾಂಡ್ ಅರ್ಥ ಮಾಡ್ಕೊಂಡು ಆಗಿದೆ. ಹಾಗಾಗಿನೇ ಧರ್ಮೇಂದ್ರ ಪ್ರಧಾನ್ ಅನ್ನುವಂಥ ಒಬ್ಬ ಚಾಣಾಕ್ಷನನ್ನು, ಒಬ್ಬ ಮಾಸ್ಟರ್ ಮೈಂಡನ್ನು ರಾಜ್ಯದಲ್ಲಿ ಕೂರಿಸೋದಕ್ಕೆ ಈಗ ಕೇಂದ್ರದಲ್ಲಿ ಶಿಕ್ಷಣ ಮಂತ್ರಿಯನ್ನಾಗಿ ಮಾಡಲಾಗಿದೆ ಅನ್ನೋದು ಸದ್ಯದ ಚರ್ಚೆ. ಹಾಗಾಗಿ ಮುಂದೇನಾಗುತ್ತೋ ಗೊತ್ತಿಲ್ಲ, ಇದು ನಮಗನ್ನಿಸ್ತಾ ಇರುವಂಥದ್ದು. ಹಾಗೆ ಬಿ ಜೆ ಪಿ ಆಂತರಿಕ ವಲಯದಲ್ಲಿ ಕೇಳಿಬರ್ತಾ ಇರುವಂಥ ಮಾತು. ನಿಮಗೇನು ಅನಿಸುತ್ತೆ? ಹೌದಾ
ಪ್ರಹ್ಲಾದ್ ಜೋಶಿ ಮುಖ್ಯಮಂತ್ರಿ ಆಗ್ತಾರಾ ಬಿ ಜೆ ಪಿಯಿಂದ ರಾಜ್ಯಾಧ್ಯಕ್ಷರಾಗಿ ಗೆದ್ದು? ಅದನ್ನು ಒಪ್ತಾರಾ? ನಮ್ಮ ಇದರಲ್ಲಿ ಏನು ಕರ್ನಾಟಕ ರಾಜ್ಯದಲ್ಲಿ ಜಾತಿ ರೀತಿಯಲ್ಲೇ ರಾಜಕೀಯ ನಡೀತಾ ಇರುವಾಗ ದೊಡ್ಡ ದೊಡ್ಡ ಸಮುದಾಯಗಳು ಲಿಂಗಾಯತ, ಒಕ್ಕಲಿಗ, ಕುರುಬ ಇವೆಲ್ಲ ಒಪ್ತಾರಾ? ಬಿ ಜೆ ಪಿಗೆ ಬೆಂಬಲ ನಿಜವಾಗ್ಲೂ ಸಿಗುತ್ತಾ? ಬಿ ಜೆ ಪಿಯ ಅಷ್ಟೂ ಆಂತರಿಕ ಕಚ್ಚಾಟಗಳನ್ನು ಪ್ರಹ್ಲಾದ್ ಜೋಶಿ ತಣ್ಣಗಾಗಿಸ್ತಾರಾ ರಾಜ್ಯಾಧ್ಯಕ್ಷ ಆದರೆ? ನಿಮಗೇನು ಅನಿಸುತ್ತೆ? ಕಮೆಂಟ್ ಮಾಡಿ. ಈ ರೀತಿ ಮತ್ತಷ್ಟು ಸುದ್ದಿಗಳ ಜೊತೆ ನಿಮ್ಮ ಮುಂದೆ ಬರ್ತಾ ಇರ್ತೀವಿ, ವಿಚಾರ ವಿಶ್ಲೇಷಣೆಗಳನ್ನು ಮಾಡ್ತಾ ಇರ್ತೀವಿ. ನೋಡ್ತಾ ಇರಿ ಸುಮನ್ ಟಿವಿ ಕನ್ನಡ.